ಗಲ್ಫ್ ರಾಷ್ಟ್ರಗಳು ಧಗಧಗ ಅಂತಿವೆ. ಎಲ್ಲೆಲ್ಲೂ ಬೆಂಕಿಯ ಮಳೆ ಆವರಿಸಿದೆ. ಬೃಹತ್ ಕಟ್ಟಡಗಳೇ ನಾಶವಾಗಿದೆ. ಗಲ್ಫ್ ರಾಷ್ಟ್ರಗಳು ಧಗಧಗ, ಎಲ್ಲೆಲ್ಲೂ ಬೆಂಕಿಯ ಮಳೆ, ಬೃಹತ್ ಕಟ್ಟಡಗಳೇ ನಾಶ, ಜನರ ಮಾರಣ ಹೋಮವಾಗಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ತೀವ್ರಗೊಂಡಂತಹ ಯುದ್ಧ. ಪ್ರತೀಕಾರದ ಸೇಡಲ್ ಕುದಿಯುತ್ತಿದೆ ರಾಕ್ಷಸ ಇರಾನ್. ದುಬೈ, ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿಗಳ ಸುರಿಮಳೆಯಾಗಿರುವಂಥದ್ದು. ಅಮೆರಿಕ ರಾಯಭಾರಿ ಕಚೇರಿಯನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಇವರೆಗೆ 600ಕ್ಕೂ ಹೆಚ್ಚು ಅಮೆರಿಕ ಸೈನಿಕರು ಸಾವನ್ನಪ್ಪಿರುವಂತಹ ಸಂಶಯ ವ್ಯಕ್ತವಾಗಿರುವಂಥದ್ದು. ದುಬೈನ ಯುಎಸ್ ಕಾನ್ಸುಲೇಟ್ ಬಳಿ ದಾಳಿಯಾಗಿರುವಂಥದ್ದು. ದಟ್ಟ ಹೊಗೆಯಿಂದ ಆವರಿಸಿದಂತಹ ಯುಎಸ್ ಕಾನ್ಸುಲೇಟ್. ರಿಯಾದ್ನಲ್ಲಿರುವಂತಹ ಅಮೆರಿಕದ ಸಿಐಎ ಕೇಂದ್ರ ಉಡೀಸಾಗಿದೆ. ಟೆಲ್ ಅವೀವ್ ನಗರ ಗುರಿಯಾಗಿಸಿ ಡ್ರೋನ್ ಅಟ್ಯಾಕ್ ಮಾಡಲಾಗಿದೆ. ಕತಾರ್ ಮೇಲೂ ಕೂಡ ಮಿಸೈಲ್ ಸುರಿಮಳೆಗೈದಿದೆ ಇರಾನ್. ಇಸ್ರೇಲ್ ತೈಲ ಘಟಕಗಳ ಮೇಲೆ ಕ್ಷಿಪಣಿಗಳ ದಾಳಿ ಆಗಿರುವಂತದ್ದು. ಹೊತ್ತಿ ಉರಿಯುತ್ತಿರುವಂತಹ ಇಸ್ರೇಲ್ನ ತೈಲ ಘಟಕ. ಗಲ್ಫ್ ರಾಷ್ಟ್ರಗಳು ಧಗಧಗ ಅಂತಿವೆ. ಎಲ್ಲೆಲ್ಲೂ ಕೂಡ ಬೆಂಕಿಯ ಮಳೆ ಆವರಿಸಿಕೊಂಡಿದೆ. ಬೃಹತ್ ಕಟ್ಟಡಗಳು ನಾಶವಾಗಿವೆ. ಜನರ ಮಾರಣ ಹೋಮ ನಡೀತಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ತೀವ್ರಗೊಂಡಂತಹ ಯುದ್ಧ. ಪ್ರತೀಕಾರದ ಸೇಡಲ್ಲಿ ಕುದಿಯುತ್ತಿದೆ ರಾಕ್ಷಸ ಇರಾನ್. ದುಬೈ, ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿಗಳ ಸುರಿಮಳೆಯಾಗಿದೆ. ಅಮೆರಿಕ ರಾಯಭಾರಿ ಕಚೇರಿಯನ್ನ ಗುರಿಯಾಗಿಸಿ ಈ ಅಟ್ಯಾಕ್ ಮಾಡಲಾಗಿರುವಂಥದ್ದು. ಇವರೆಗೆ 600ಕ್ಕೂ ಹೆಚ್ಚು ಅಮೆರಿಕ ಸೈನಿಕರು ಸಾವನ್ನಪ್ಪಿರುವಂಥದ್ದು ತಿಳಿದು ಬರ್ತಿದೆ. ದುಬೈನಲ್ಲಿರುವಂತಹ ಯುಎಸ್ ಕಾನ್ಸುಲೇಟ್ ಬಳಿ ದಾಳಿಯಾಗಿದೆ. ದಟ್ಟ ಹೊಗೆಯಿಂದ ಆವರಿಸಿದಂತಹ ಯುಎಸ್ ಕಾನ್ಸುಲೇಟ್. ರಿಯಾದ್ನಲ್ಲಿನ ಅಮೆರಿಕ ಸಿಐಎ ಕೇಂದ್ರ ಉಡೀಸಾಗಿರುವಂಥದ್ದು. ಟೆಲ್ ಅವೀವ್ ನಗರವನ್ನು ಗುರಿಯಾಗಿಸಿ ಡ್ರೋನ್ ಅಟ್ಯಾಕ್ ಮಾಡಲಾಗಿದೆ. ಕತಾರ್ ಮೇಲೂ ಮಿಸೈಲ್ ಸುರಿಮಳೆಗೈದಿದೆ ಇರಾನ್. ಇಸ್ರೇಲ್ ತೈಲ ಘಟಕಗಳ ಮೇಲೆ ಕ್ಷಿಪಣಿಗಳ ದಾಳಿಯಾಗಿರುವಂಥದ್ದು. ಹೊತ್ತಿ ಉರಿಯುತ್ತಿರುವಂತಹ ಇಸ್ರೇಲ್ನ ತೈಲ ಘಟಕ. ಇಸ್ರೇಲ್ನಲ್ಲಿರುವಂತಹ ತೈಲ ಘಟಕ ಹೊತ್ತಿ ಉರಿತಿದೆ. ಒಟ್ನಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಬೆಂಕಿಯ ಮಳೆಯೇ ಇದೆ. ಬೃಹತ್ ಕಟ್ಟಡಗಳು ನಾಶವಾಗಿದೆ. ಮಾರಣ ಹೋಮವೇ ನಡೀತಿದೆ. ಜನರ ಮಾರಣ ಹೋಮ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ತೀವ್ರಗೊಂಡಿದೆ ಯುದ್ಧ. ಪ್ರತೀಕಾರದ ಸೇಡ್ನಲ್ಲಿ ಇರಾನ್ ರಾಕ್ಷಸನಂತೆ ವರ್ತಿಸ್ತಿದೆ. ದುಬೈ, ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿಗಳ ದಾಳಿ ಆಗ್ತಿದೆ. ಅಮೆರಿಕ ರಾಯಭಾರಿ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಈ ಅಟ್ಯಾಕ್ ಮಾಡಲಾಗ್ತಿದೆ. ಈವರೆಗೂ 600ಕ್ಕೂ ಹೆಚ್ಚು ಅಮೆರಿಕ ಸೈನಿಕರು ಸಾವನ್ನಪ್ಪಿರುವಂಥದ್ದು. ದುಬೈನಲ್ಲಿರುವಂತಹ ಯುಎಸ್ ಕಾನ್ಸುಲೇಟ್ ಬಳಿ ದಾಳಿಯಾಗಿದೆ. ಯುಎಸ್ ಕಾನ್ಸುಲೇಟ್ ಏನಿದೆ ದಟ್ಟ ಹೊಗೆಯಿಂದ ಆವರಿಸಿಕೊಂಡಿದೆ. ರಿಯಾದ್ನಲ್ಲಿನ ಅಮೆರಿಕ ಸಿಐಎ ಕೇಂದ್ರ ಉಡೀಸಾಗಿರುವಂಥದ್ದು. ಟೆಲ್ ಅವೀವ್ ನಗರವನ್ನ ಗುರಿಯಾಗಿಸಿ ಡ್ರೋನ್ ಅಟ್ಯಾಕ್ ಮಾಡಲಾಗಿದೆ. ಕತಾರ್ ಮೇಲೂ ಕೂಡ ಮಿಸೈಲ್ ಸುರಿಮಳೆಯಾಗಿರುವಂಥದ್ದು ಇರಾನ್ ಮಾಡಿರುವಂಥದ್ದು. ಇಸ್ರೇಲ್ ತೈಲ ಘಟಕಗಳ ಮೇಲೆ ಕ್ಷಿಪಣಿಗಳ ದಾಳಿಯಾಗಿದೆ. ಇಸ್ರೇಲ್ನಲ್ಲಿರುವಂತಹ ತೈಲ ಘಟಕಗಳು ಹೊತ್ತಿ ಉರಿತಿವೆ. ಗಲ್ಫ್ ರಾಷ್ಟ್ರಗಳು ಹೀಗೆಯೇ ಬೆಂಕಿಯಿಂದ ಕೂಡಿವೆ. ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಇರಾನ್ ಕೂಡ ಹಿಂದೆ ಸರಿಯುವ ಮಾತಿಲ್ಲ. ಇನ್ನೂ ಪ್ರತೀಕಾರದಲ್ಲಿಯೇ ಇರಾನ್ ಧಗಧಗ ಅಂತಿದೆ. ಯಾವುದೇ ಕಾರಣಕ್ಕೂ ಅಮೆರಿಕ ಮತ್ತು ಇಸ್ರೇಲ್ನ ಸುಮ್ಮನೆ ಬಿಡಲ್ಲ, ಈ ಸಂಘರ್ಷ ತೀವ್ರವಾಗುತ್ತೆ ಅನ್ನೋ ರೀತಿಯಲ್ಲೇ ಇರಾನ್ ವರ್ತಿಸ್ತಿದೆ. ಜೊತೆಗೆ ಅಮೆರಿಕ ಕೂಡ ಇರಾನನ್ನ ಸರ್ವನಾಶ ಮಾಡದೆ ನಾವು ಸುಮ್ಮನೆ ಇರಲ್ಲ ಅನ್ನುವಂಥ ರೀತಿಯಲ್ಲಿ ಅಮೆರಿಕ ಕೂಡ ವರ್ತಿಸಿರುವಂಥದ್ದು. ಅಮೆರಿಕ ರಾಯಭಾರ ಕಚೇರಿಗಳ ಮೇಲೆ ಈಗ ಇರಾನ್ ಅಟ್ಯಾಕ್ ಮಾಡಿದೆ. ಇವರೆಗೂ ಸುಮಾರು 600ಕ್ಕೂ ಹೆಚ್ಚು ಅಮೆರಿಕ ಸೈನಿಕರು ಸಾವನ್ನಪ್ಪಿರುವಂಥದ್ದು ಗೊತ್ತಾಗ್ತಿದೆ. ದುಬೈನಲ್ಲಿರುವಂತಹ ಅಮೆರಿಕ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಉಡೀಸ್ ಮಾಡಲಾಗ್ತಿದೆ. ರಿಯಾದ್ನಲ್ಲಿರುವಂತಹ ಅಮೆರಿಕ ಸಿಐಎ ಕೇಂದ್ರವೂ ಕೂಡ ಈಗ ಉಡೀಸ್ ಆಗಿರುವಂಥದ್ದು. ಟೆಲ್ ಅವೀವ್ ನಗರವನ್ನು ಗುರಿಯಾಗಿಸಿ ಡ್ರೋನ್ ಅಟ್ಯಾಕ್ ಮಾಡಲಾಗಿದೆ. ಕತಾರ್ ಮೇಲೂ ಕೂಡ ಮಿಸೈಲ್ ಸುರಿಮಳೆಗೈದಿದೆ ಇರಾನ್. ಒಟ್ಟಾರೆ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕದ ಕಚೇರಿಗಳಿರುತ್ತೋ, ಸೇನಾ ನೆಲೆಗಳಿರುತ್ತೋ, ಎಲ್ಲೆಲ್ಲಿ ಬೃಹತ್ ಕಟ್ಟಡಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಸೇರಿದಂಥದ್ದಿರುತ್ತೋ ಅಲ್ಲಿ ಎಲ್ಲವೂ ಕೂಡ ಇಸ್ರೇಲ್ ಬೆಂಕಿಯ ಮಳೆಯನ್ನ ಸುರಿಸಿದೆ. ಮಾರಣ ಹೋಮ, ಜನರ ಮಾರಣ ಹೋಮ ನಡೀತಿದೆ. ಇರಾನ್ ದಾಳಿಗೆ ಅಮೆರಿಕ, ಇಸ್ರೇಲ್ ಒಂದು ಕಡೆ ಯುದ್ಧದ ಈ ಒಂದು ಭಯಾನಕತೆಯನ್ನು ಎದುರಿಸಬೇಕಾದ್ರೆ ಅಮೆರಿಕ, ಇಸ್ರೇಲ್ ಕೂಡ ಸುಮ್ಮನಿಲ್ಲ. ಇರಾನ್ ಮೇಲೆ ಯಾವ ರೀತಿ ದಾಳಿ ಮಾಡ್ತಿದೆ ಅಂದ್ರೆ ಸರ್ವನಾಶ ಖಂಡಿತ ಅನ್ನೋ ರೀತಿಯಲ್ಲಿಯೇ
ದಾಳಿ ಮಾಡ್ತಿದೆ, ವರ್ತಿಸ್ತಿದೆ.